ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ವಿಧಾನಮಂಡಲದಲ್ಲಿ ಅಧಿವೇಶನ ನಡೀತಾ ಇದೆ. ಕನ್ನಡ ಪರವಾದಂತ, ಕನ್ನಡಿಗರ ಪರವಾದಂತ ಮಸೂದೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲೇಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕಿರಣ್ ಮಜುದಾರ್ ಏನು ಜಿಗಣಿಯಲ್ಲಿ ಮತ್ತು ಆನೇಕಲ್ಲಲ್ಲಿ ಅವರ ಏನಿದೆ ಬಯೋಕಾನ್ ಸಂಸ್ಥೆ, ಅದರ ನೀರನ್ನ ಕುಡಿದು ಅನೇಕ ಜನ ಕಾಯಿಲೆ ಬಿದ್ದಿದ್ದಾರೆ. ಆ ಊರಿನಲ್ಲಿ ಆ ವಾಸನೆಗೆ ಬದುಕೋದು ಕಷ್ಟ ಇದೆ. ಆದರೆ ಇವರಿಗೆ ನೇರವಾಗಿ ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನು ಬೇಕು, ನೀರು ಬೇಕು. ಆದರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಬೇಡವಾ? ಇವರಿಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡಲಿ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಂತ ತಂದ್ರು, ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದು ಪಕ್ಷ ತಾರದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನ ತೆಗೆದ್ರ ಮುಖಾಂತರ ITBT ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪ್ರತಿಯೊಬ್ಬ ಮನೆಯವನು ಟ್ಯಾಕ್ಸ್ ಅನ್ನ ಕೊಡ್ತಾನೆ, ಪ್ರತಿಯೊಬ್ಬ ಉದ್ಯಮಿನೂ ಟ್ಯಾಕ್ಸ್ ಅನ್ನು ಕೊಡ್ತಾನೆ, ಚಿಕ್ಕ ಚಿಕ್ಕ ಅಂಗಡಿಯವರು ಸಹ ಟ್ಯಾಕ್ಸ್ ಅನ್ನ ಕಟ್ತಾರೆ. ಇವರಿಂದ ITBT ಯವರಿಂದ, ಕಿರಣ್ ಮಜುದಾರ್ ಇಂದ, ಮೋಹನ್ ದಾಸ್ ಪೈ ಇಂದ ಅಥವಾ ಇನ್ಯಾವನೋ ಇಂದ ಈ ಸರ್ಕಾರ ನಡೀತಾ ಇಲ್ಲ, ಕನ್ನಡಿಗರ ತೆರಿಗೆಯಿಂದ ನಡೀತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಇಂಥ ಉದ್ಯಮಿಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಬೆದರಬಾರದು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಾವೇ ಹಿಂದೆ ಹೋಗೋಣ, ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬರೋ ಮರ ಕನ್ನಡ ವಿರೋಧಿ ಉದ್ಯಮಿಗಳಿಗೆ, ಕನ್ನಡ ವಿರೋಧಿ ಉದ್ಯಮಿಗಳಿಗೆ ಏನೇ ಬರಲಿ, ಏನೇ ಬರಲಿ, ಹಕ್ಕು ಬದ್ಧ. ಈಗ ವಿಧಾನಮಂಡಲದಲ್ಲಿ ಅಧಿವೇಶನ ನಡೀತಾ ಇದೆ. ಕನ್ನಡ ಪರವಾದಂತ, ಕನ್ನಡಿಗರ ಪರವಾದಂತ ಮಸೂದೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲೇಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕಿರಣ್ ಮಜುದಾರ್ ಏನು ಜಿಗಣಿಯಲ್ಲಿ ಮತ್ತು ಆನೇಕಲ್ಲಲ್ಲಿ ಅವರ ಏನಿದೆ ಬಯೋಕಾನ್ ಸಂಸ್ಥೆ, ಅದರ ನೀರನ್ನ ಕುಡಿದು ಅನೇಕ ಜನ ಕಾಯಿಲೆ ಬಿದ್ದಿದ್ದಾರೆ. ಆ ಊರಿನಲ್ಲಿ ಆ ವಾಸನೆಗೆ ಬದುಕೋದು ಕಷ್ಟ ಇದೆ. ಆದರೆ ಇವರಿಗೆ ನೇರವಾಗಿ ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನು ಬೇಕು, ನೀರು ಬೇಕು. ಆದರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಬೇಡವಾ? ಇವರಿಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡಲಿ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಂತ ತಂದ್ರು, ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದು ಪಕ್ಷ ತಾರದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನ ತೆಗೆದ್ರ ಮುಖಾಂತರ ITBT ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪ್ರತಿಯೊಬ್ಬ ಮನೆಯವನು ಟ್ಯಾಕ್ಸ್ ಅನ್ನ ಕೊಡ್ತಾನೆ, ಪ್ರತಿಯೊಬ್ಬ ಉದ್ಯಮಿನೂ ಟ್ಯಾಕ್ಸ್ ಅನ್ನು ಕೊಡ್ತಾನೆ, ಚಿಕ್ಕ ಚಿಕ್ಕ ಅಂಗಡಿಯವರು ಸಹ ಟ್ಯಾಕ್ಸ್ ಅನ್ನ ಕಟ್ತಾರೆ. ಇವರಿಂದ ITBT ಯವರಿಂದ, ಕಿರಣ್ ಮಜುದಾರ್ ಇಂದ, ಮೋಹನ್ ದಾಸ್ ಪೈ ಇಂದ ಅಥವಾ ಇನ್ಯಾವನೋ ಇಂದ ಈ ಸರ್ಕಾರ ನಡೀತಾ ಇಲ್ಲ, ಕನ್ನಡಿಗರ ತೆರಿಗೆಯಿಂದ ನಡೀತಾ ಇರುವಂತದ್ದು.
ಇಂಥ ಸಂದರ್ಭದಲ್ಲಿ ಇಂಥ ಉದ್ಯಮಿಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಬೆದರಬಾರದು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಾವೇ ಹಿಂದೆ ಹೋಗೋಣ ಸ್ವಲ್ಪ ಹಿಂದೆ ಬನ್ನಿ ಹಿಂದೆ ಬರೋ ಮರ ಏನು ಮರ ಕನ್ನಡ ವಿರೋಧಿ ಉದ್ಯಮಿಗಳಿಗೆ ಕನ್ನಡ ವಿರೋಧಿ ಉದ್ಯಮಿಗಳಿಗೆ ಏನೇ ಬರಲಿ ಏನೇ ಬರಲಿ ಹಕ್ಕು ಬದ್ಧ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.